ನಿನಗೆ ಕೂಡ ತುಂಬಾ ಕೃತಜ್ಞತೆಗಳು. ಮುಖ ಹೆಸರು ಗೊತ್ತಿಲ್ಲದ ನನಗೆ ಮಧ್ಯರಾತ್ರಿ ಸಹಾಯಕ್ಕೆ ಬಂದು ಹಿಂದೆ ಮುಂದೆ ಯೋಚಿಸದೆ ನನಗೆ ಇಷ್ಟು ಸಹಾಯ ಮಾಡಿದ್ದಿ. ನಿನ್ನ ಬಣವನ್ನು ಹೇಗೆ ತೀರಿಸಿಕೊಳ್ಳಬೇಕೆಂದು ಅರ್ಥವಾಗುತ್ತಿಲ್ಲ. ಇನ್ನು ಮುಂದೆ ಯಾವಾಗಲಾದರೂ ಆರೋಗ್ಯ ಸಮಸ್ಯೆ ಬಂದರೂ ಏನೂ ಯೋಚಿಸದೆ ನಮ್ಮ ಬಳಿ ರಾಮಯ್ಯ ಗಾರದ ಆಶೀರ್ವಾದದೊಂದಿಗೆ ಅವರು ತೋರಿಸಿದ ದಾರಿಯಲ್ಲಿ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇವೆ. ಖಂಡಿತವಾಗಿಯೂ ಅವರು ಅಥವಾ ನಿನಗೆ ಋಣ ತೀರಿಸಿಕೊಳ್ಳುವ ಅವಕಾಶವನ್ನು ಒದಗಿಸಬೇಕೆಂದು ಬಯಸುತ್ತೇನೆ. ಏನೂ ಅವಕಾಶ ಸಂಶಯವಿಲ್ಲದೆ ಕೇಳು. ನನಗೆ ಸಾಧ್ಯವಾದಷ್ಟು ಖಂಡಿತವಾಗಿ ಮಾಡುತ್ತೇನೆ. ಏನೂ ಇಲ್ಲ. ನನಗೆ ಒಂದು ಪ್ರಶ್ನೆ ಅಪ್ಪಟ್ಟಿನಿಂದ ಮೆದುಳಿನಲ್ಲಿ ತೊಳಸುತ್ತಿದೆ. ಅದಕ್ಕೆ ಉತ್ತರ ಹೇಳಬಲ್ಲೆಯಾ? ಪರವಾಗಿಲ್ಲವಾ, ಮುಜುಗರವಿಲ್ಲದೆ ಕೇಳು. ಈಗ ಪ್ರಶ್ನೆ ಏನು? ಆ ಪ್ರಶ್ನೆ ಏನೆಂದರೆ ತುಂಬಾ ಸುಲಭ. ಇಂತಕಿ ಆ 2 ಚೀಲಗಳಲ್ಲಿ ಯಾವ ಚೀಲ ನಿಜವಾದುದು? ನಿನ್ನ ಬಳಿ ಇರುವ ಚೀಲ ಅಥವಾ ನಿನ್ನ ಸ್ನೇಹಿತನ ಬಳಿ ಇರುವ ಚೀಲ? ಅಯ್ಯೋ, ನಿನಗೆ ಇನ್ನೂ ಅರ್ಥವಾಗಲಿಲ್ಲವೇ? ಹೌದು, ಯಾವುದು ನಿಜವಾದ ಚೀಲ? ನಾನು ಹೇಳಿದಂತೆ ನೀನು ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಿ ಆ ಮರದ ಹತ್ತಿರ ಅಡಗಿಸಿದರೆ, ಹಾಗಾಗಿ ನಿನ್ನ ಬಳಿ ಇರುವುದೇ ನಿಜವಾಗಿಯೂ ನಿಜವಾದ ಚೀಲ. ಇದು ಸರಿಯಾದ ಉತ್ತರವೇ ಅಲ್ಲವೇ? ಅಮ್ಮ, ನೀನು ಅಲ್ಲಿನ ದಾಲ್ನಲ್ಲಿ ಸುಟ್ಟು ಹೋಗಲಿಲ್ಲ ಅಲ್ವಾ? ಆದರೆ ನಿಮ್ಮ ಸ್ನೇಹಿತ ಪ್ರಸಾದ್ ಬಳಿ ನಿಜವಾದ ಪ್ಯಾಕೇಜ್ ಇದೆಯೇ? ನಿಜವಾಗಿ ಹೇಳಬೇಕಾದರೆ ಈ 2 ಚೀಲಗಳು ನಿಜವಾದವುಗಳಲ್ಲ. ಏನು? ಈ 2 ಚೀಲಗಳು ನಿಜವಾದವುಗಳಲ್ಲವೇ? ಏನು ಬಾಬು, ನೀನು ಹೇಳುವುದೆಲ್ಲ ನನಗೆ ಗೊಂದಲವಾಗುತ್ತಿದೆ. ಹಾಗಾದರೆ ನಿಜವಾದ ಚೀಲ ಎಲ್ಲಿ ಇದೆ? ಅಯ್ಯೋ, ನಾನು ಎಲ್ಲವನ್ನೂ ಹೇಳುತ್ತೇನೆ. ಜಾಗ್ರತೆಯಿಂದ ಕೇಳು. ನೀನು ನಾನು ಹೇಳಿದಂತೆ ಸರಿಯಾಗಿ ಕೇಳಿದ್ದೀಯಾ, ಆದರೆ ಈ ಎಲ್ಲಾ ಘಟನೆಯಲ್ಲಿ ಒಂದು ಮುಖ್ಯ ವ್ಯಕ್ತಿಯನ್ನು ಮರೆತಿದ್ದೀಯಾ. ಮುಖ್ಯ ವ್ಯಕ್ತಿ ಹೆಸರು ನೀವು ಯಾರು? ಅವನು ಯಾರೂ ಅಲ್ಲ, ನಮ್ಮ ಸ್ನೇಹಿತ ಶೇಖರ್. ಹೌದು ಬಾಬು, ನಾನು ಅವನ ವಿಷಯವನ್ನೇ ಮರೆತಿದ್ದೇನೆ. ಆದ್ರೆ ಅವನು ಎಲ್ಲಿದ್ದಾನೆ?